ಆರೋಗ್ಯ ಕ್ಷೇತ್ರದಲ್ಲಿ ಭಾರತ ಗಮನಾರ್ಹ ಪ್ರಗತಿ ಸಾಧಿಸುತ್ತಿದ್ದು, ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿ, ಡಿಜಿಟಲ್ ಆರೋಗ್ಯ ನಾವೀನ್ಯತೆ ಮತ್ತು ಜಾಗತಿಕ ಆರೋಗ್ಯ ಒಗ್ಗಟ್ಟಿಗೆ ಭಾರತ ಬದ್ಧವಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಪುನರುಚ್ಚರಿಸಿದ್ದಾರೆ. ಜಿನೀವಾದಲ್ಲಿ ನಿನ್ನೆ ನಡೆದ 79ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ಅವರು ಜಾಗತಿಕ ಆರೋಗ್ಯವನ್ನು ಮರುರೂಪಿಸುವುದು, ಹಂಚಿಕೆ ಜವಾಬ್ದಾರಿ ವಿಷಯದ ಕುರಿತು ಮಾತನಾಡಿ, ಇಡೀ ಸರ್ಕಾರ ಮತ್ತು ಸಮಾಜದ ವಿಧಾನದಲ್ಲಿ ನೆಲೆಗೊಂಡಿರುವ ಸಾರ್ವತ್ರಿಕ ಆರೋಗ್ಯ ಕ್ಷೇತ್ರದಲ್ಲಿ ಭಾರತ ಸಾಧಿಸಿರುವ ಪ್ರಗತಿಯ ಬಗ್ಗೆ ಒತ್ತಿ ಹೇಳಿದರು. ಭಾರತದಾದ್ಯಂತ 1,85,000ಕ್ಕೂ ಅಧಿಕ ಆಯುಷ್ಮಾನ್ ಆರೋಗ್ಯ ಮಂದಿರಗಳನ್ನು ಕಾರ್ಯಗತಗೊಳಿಸಲಾಗಿದೆ. ಸಮುದಾಯ ಮಟ್ಟದಲ್ಲಿ ಸಮಗ್ರ ಪ್ರಾಥಮಿಕ ಆರೋಗ್ಯ ಸೇವೆಗಳನ್ನು ಒದಗಿಸಲಾಗುತ್ತಿದೆ. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಭಾರತದ ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತಿದೆ ಎಂದು ಹೇಳಿದರು. AI depends on our collective ability to build ethical and human-centric approach. India is known for its pharmacy of the world, for its leadership in generic medicines. India's commitment to global health partnership and cooperation was demonstrated during the COVID-19 pandemic through Vaccine Maitri initiatives. Under the India supplied 300 million vaccine doses to around 100 countries. In the spirit of solidarity, let this assembly move forward to transform the policy into impact and shared responsibility into healthier future for all. ಈ ಸಭೆಯ ಸಂದರ್ಭದಲ್ಲಿ ಭೂತಾನ್ ದೇಶದ ತಮ್ಮ ಸಹವರ್ತಿ ಲಿಯೋನ್ಪೋ ಟೆಂಡಿನ್ ವಾಂಗ್ಚುಕ್ ಅವರನ್ನು ಭೇಟಿಯಾಗಿ ಉಭಯ ದೇಶಗಳ ನಡುವಿನ ಬಲವಾದ ಮತ್ತು ಬಹುಮುಖಿ ಪಾಲುದಾರಿಕೆಯ ಕುರಿತು ಚರ್ಚಿಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಆರೋಗ್ಯ ಸಚಿವಾಲಯ, ಟೆಲಿಮೆಡಿಸಿನ್ ಸೇರಿದಂತೆ ಡಿಜಿಟಲ್ ಆರೋಗ್ಯ ಕ್ಷೇತ್ರದಲ್ಲಿನ ಸಾಧನೆ ಹಂಚಿಕೊಳ್ಳಲು ಸಿದ್ಧಾಗಿ ತಿಳಿಸಲಾಗಿದೆ. ಭೂತಾನ್ನಲ್ಲಿ ಸಂಭಾವ್ಯ ಜನೌಷಧ ಕೇಂದ್ರಗಳ ಮೂಲಕ ಕೈಗೆಟುಕುವ ಔಷಧಗಳ ಲಭ್ಯತೆ ಕುರಿತು ಈ ವೇಳೆ ಉಭಯ ನಾಯಕರು ಚರ್ಚಿಸಿದರು.